टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸುವ ವಿಚಾರದ ತೀರ್ಪು ಇವತ್ತು ಹೊರಬೀಳಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕೋರ್ಟ್ ಮಹತ್ವದ ತೀರ್ಪನ್ನು ನೀಡ್ತಾ ಇದೆ. ಸರ್, ಸಂಪೂರ್ಣವಾಗಿ ನನಗೆ ತುಂಬ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಿಬಿಐಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷಿಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಡೋ ಜೊತೆಗೆ ಆರೋಪಿಗಳು ಸಾಕಷ್ಟು ಕೊಟ್ಟಿದ್ದಾರೆ. ಮತ್ತು ನಾವು ವಾದ ಮಾಡಬೇಕಾದ್ರೆ ಸಿ ಬಿ ಐ ಬೇಕಾದಂಥ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಆದರೆ ಪ್ರತಿವಾದ ಮಂಡನೆ ಮಾಡಬೇಕಾದ್ರೆ ಅವರು ಎದುರುದಾರ ವಕೀಲರುಗಳು ಅಷ್ಟು ಬಲವಾದ ಪ್ರತಿವಾದನ ಮಾಡಿಲ್ಲ ಮತ್ತು ಅದಕ್ಕೆ ಪೂರಕವಾದ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ. ಅವ್ರು ಬರೀ ಆರೋಪಗಳ ಬಗ್ಗೆ ಅಷ್ಟೇ ವಾದ ಮಾಡಿರೋಂಥದ್ದು. ಹಾಗಾಗಿ ಇವೆಲ್ಲವನ್ನು ಪರಿಗಣಿಸಿ ತೀರ್ಪು ಕೊಡುತ್ತೆ, ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋದು ಸಂಪೂರ್ಣವಾಗಿ ಅತಿಯಾದ ವಿಶ್ವಾಸ ಇದೆ ಅಂತ ಹೇಳ್ಬೋದು. ಈಗ ತಾವು ದೂರು ನೀಡಿದ ನಂತರ ಸಾಕಷ್ಟು ಬೆಳವಣಿಗೆಗಳಾಯಿತು. ಆ ಬೆಳವಣಿಗೆಗಳನ್ನು ನೋಡಿದರೆ ತಮಗೆ ಏನು ಅನಿಸುತ್ತೆ ಈ ಆದಂತಹ ಎಲ್ಲ ಬೆಳವಣಿಗೆಗಳು? ಸರ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಆರೋಪಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಪರ ಇರೋ ವ್ಯಕ್ತಿಗಳೇ ಕೊಡ್ತಾಯಿದ್ದಾರೆ ಅಂತೇಳಿ ಅವೆಲ್ಲವನ್ನೂ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದೆಲ್ಲವನ್ನು ಮಾನ್ಯ ನ್ಯಾಯಾಲಯ ಗಮನಿಸಿ ಒಂದು ಈ ಪ್ರಕರಣದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತನಿಖೆ ಮಾಡಬೇಕು ಅಂದರೆ ಸಿ ಬಿ ಐನ ಸೂಕ್ತ ಅಂತೇಳಿ ಒಂದು ನಿರ್ಣಯಕ್ಕೆ ಬಂದು ಈ ಪ್ರಕರಣ ಸಿ ಬಿ ಐ ವಹಿಸುವಂಥ ಸೂಕ್ತ ಆದೇಶ ಮಾಡೋಂಥ ವಿಶ್ವಾಸ ನನಗಿದೆ. ಯಾಕಂದರೆ ಪ್ರತಿ ಬಾರಿ ಈ ಪ್ರತಿವಾದ ಆದಂಥ ಸಂದರ್ಭದಲ್ಲಿ ತಾವು ನ್ಯಾಯಾಲಯದಲ್ಲಿ ಹಾಜರಿದ್ರಿ. ಬೆಂಗಳೂರು, ಧಾರವಾಡ ಪೀಠಕ್ಕೆ ಹೋದಾಗಲೂ ಸಹ ಅಲ್ಲಿ ಹೋಗಿದ್ರಿ. ಇವತ್ತು ಮಹತ್ವದ ದಿನ, ಮಹತ್ವದ ತೀರ್ಪು ಬರ್ತಾ ಇದೆ. ತಾವು ಮೈಸೂರಲ್ಲಿದ್ದೀರಾ. ಕೇವಲ ಇವತ್ತು ಬರೀ ಒಂದು ತೀರ್ಪು ಪ್ರಕಟ ಆಗಿರೋದ್ರಿಂದ ಇಲ್ಲೇ ನಾವು ಆನ್ಲೈನಲ್ಲಿ ನೋಡ್ಬೋದು ಅಂತೇಳಿ ನಾವು ಇವತ್ತು ಧಾರವಾಡಕ್ಕೆ ಹೋಗಿಲ್ಲ. ನಮ್ಮ ವಕೀಲರು ಕೂಡ ಆನ್ಲೈನಲ್ಲಿ ಹಾಜರಾಗ್ತಾ ಇದ್ದಾರೆ. ತೀರ್ಪು ಬಂದ ನಂತರ ಮುಂದಿನ ಇದನ್ನು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ತಾವು ಸಿ ಬಿ ಐಗೆ ವಹಿಸುವಂಥ ವಿಚಾರ ಪ್ರಸ್ತಾಪ ಮಾಡಿದ ದಿನದಿಂದ ಹೇಳಿದ್ರಿ, ಲೋಕಾಯುಕ್ತದವರು ಪಾರದರ್ಶಕವಾಗಿ ತನಿಖೆ ಮಾಡೋದಿಲ್ಲ ಮತ್ತು ಒಂದು ಸ್ವತಂತ್ರವಾದ ತನಿಖೆ ಆಗೋದಿಲ್ಲ, ಹೀಗಾಗಿ ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ಯಾವೆಲ್ಲ ಅಂಶಗಳು ತಮಗೆ ಈ ಒಂದು ತನಿಖೆಯಲ್ಲಿ ಕಂಡು ಬರ್ತದೆ ಅಂತ, ಈ ಒಂದು ಪಾರದರ್ಶಕ ಅಥವಾ ಸ್ವತಂತ್ರವಾಗಿ ಆಗಿಲ್ಲ ಅಂತ? ಸರ್, ಇಲ್ಲಿ ಮುಖ್ಯವಾಗಿ ನಾವು ಈ ಪ್ರಕರಣದಲ್ಲಿ ಇರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿದ ತಕ್ಷಣ ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿನೇ ಅಲ್ಲಿ ಆರೋಪಿ ಆಗಿರೋದ್ರಿಂದ ಅದು ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಡೋಂಥ ತನಿಖಾ ಸಂಸ್ಥೆ ತನಿಖೆ ನಡೆಸೋದು ಸೂಕ್ತ ಅಲ್ಲ ಅಂತೇಳಿ ನಮಗೆ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಗೊತ್ತಿದ್ದರಿಂದ ನಾವು ನಮ್ಮ ಅರ್ಜಿಯಲ್ಲಿ ಈ ಪ್ರಕರಣ ಸಿ ಬಿ ಐಗೆ ವಹಿಸಬೇಕು ಅಂತಲೇ ಮೊದಲು ನಾವು ಕೇಳ್ಕೊಂಡಿದ್ವಿ. ಸಿ ಬಿ ಐಗೆ ವಹಿಸಬೇಕು ಅಥವಾ ಈ ರಾಜ್ಯದ ಹೊರತುಪಡಿಸಿ ಬೇರೆ ರಾಜ್ಯದ ತನಿಖಾ ಸಂಸ್ಥೆಗೆ ವಹಿಸಬೇಕು, ಇದೆಲ್ಲವನ್ನೂ ಕೂಡ ನಾವು ದೂರ ಅರ್ಜಿಯಲ್ಲಿ ಕೇಳಿದ್ವಿ. ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಅವರ ಒಂದು ಅಧಿಕಾರ ವ್ಯಾಪ್ತಿ ಅಡಿಯಲ್ಲಿ ಸಿ ಬಿ ಐಗೆ ಕೊಡೋಕ್ಕೆ ಸಾಧ್ಯ ಇಲ್ಲದ್ರಿಂದ ಅವರು ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರು. ಅವ್ರು ಆದೇಶ ಮಾಡ್ತಿದ್ದಂಗೆ ನಾವು ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದೀವಿ. ಯಾಕೆ ಹೇಳಿದ್ರೆ ಈಗಾಗಲೇ ಹೇಳ್ದಂಗೆ ರಾಜ್ಯ ಸರ್ಕಾರ ವ್ಯಾಪ್ತಿ ಅಡಿಯಲ್ಲೇ ಲೋಕಾಯುಕ್ತ ಸಂಸ್ಥೆ ಇರೋಂಥದ್ದು. ಯಾಕೆಂದರೆ ಅವ್ರು ನೇಮಕ ಮಾಡೋವಂಥದ್ದು, ಸಂಬಳ ಕೊಡುವಂಥದ್ದು, ವರ್ಗಾವಣೆ ಮಾಡೋವಂಥದ್ದು, ಇದೆಲ್ಲ ಪ್ರಕ್ರಿಯೆ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದು. ಮತ್ತು ಈಗಾಗಲೇ ನಮ್ಮ ಹತ್ರ ಇರೋ ದಾಖಲಾತಿಗಳ ಪ್ರಕಾರ ನಾನು ದೂರು ದಾಖಲಿಸಿದ ಮುಂಚೆ ಇದೇ ವಿಚಾರ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡಿದಂಥ ಲೋಕಾಯುಕ್ತ ಸಂಸ್ಥೆಯವರು ಕಡತನ ವಶಪಡಿಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಕೂಡ ಪಡೆದ ನಂತರ ಅಲ್ಲಿ ಅಧಿಕಾರಿಗಳು ಸ್ವತಃ ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ತಿಳಿಸಿದರು. ಆ ಕೂಡಲೇ ಭೈರತಿ ಸುರೇಶರು ಅಧಿಕಾರಿಗಳೊಂದಿಗೆ ಹೆಲಿಕಾಪ್ಟ್ರಲ್ಲಿ ಬಂದು 140 ಕಡತಗಳನ್ನ ತೊಗೊಂಡೋಗಿರೋಂಥದ್ದು ಲೋಕಾಯುಕ್ತ ದಾಖಲೆಯಲ್ಲಿ ಹೇಳುತ್ತೆ. ಆ ದಾಖಲೆ ತೊಗೊಂಡವರು ಅನ್ನೋ ಕಾರಣಕ್ಕೆ ಅದು ಸರ್ಚ್ ವಾರೆಂಟನ್ನು ಇಟ್ಕೊಂಡು ಕ್ರಮಗಳು ತಗೊಳ್ಳಲ್ಲ ಮತ್ತು ತನಿಖೆಯನ್ನು ಕೂಡ ನಡೆಸಲ್ಲ. ಈಗ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ದಾಖಲಾದ ನಂತರ ತನಿಖೆಯನ್ನು ನಡೆಸಿದ್ದಾರೆ. ಈಗಾಗಲೇ ವರದಿ ಸಹ ಸಿದ್ಧವಾಗಿದೆ, ಇವೆಲ್ಲವೂ ಸಹ ಆಗಿದೆಯಲ್ಲ, ಇದರಲ್ಲಿ ಏನಾದರೂ ಲೋಪದೋಷಗಳು ತಮಗೆ ಕಂಡು ಬಂತ ಅಂತ ಈ ತನಿಖೆಯಲ್ಲಿ? ಸರ್, ಸಾಕಷ್ಟು ಕಂಡು ಬಂದಿದೆ ಸರ್. ದೂರ ದಾಖಲಾಗಿ 3-4 ತಿಂಗಳಾದರೂ ಕೂಡ ಹೋಯ್ತನಕ್ಕೆ ಒಂದೇ ಒಂದು ದಿವಸ ತನಿಖಾಧಿಕಾರಿ ದೂರದಾರನ ಕರೆದು ಒಂದು ವಿಚಾರವಾದ ಬಗ್ಗೆ ಚರ್ಚೆ ಮಾಡೋದಾಗಲಿ ಅಥವಾ ಮಾಹಿತಿ ನೀಡೋದಾಗಲಿ, ತನಿಖೆ ಯಾವ ಪ್ರಗತಿಯಲ್ಲಿದೆ ಅದ್ರ ಬಗ್ಗೆ ಮಾಹಿತಿ ನೀಡೋದಾಗಲಿ ಏನಿಲ್ಲ. ಮತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿ ಒಂದು ಮಾಹಿತಿ ಕೇಳಿದಾಗ ಕೂಡ ಸ್ಪಷ್ಟವಾಗಿ ಕೊಡೋದಿಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸೋ ಸಂದರ್ಭವನ್ನು ಅಲ್ಲಿ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಇಷ್ಟು ಗಂಟೆಗೆ ವಿಚಾರಣೆ ಬರಬೇಕು ಅಂತ ಸಮಯ ನಿಗದಿ ಮಾಡೋದು ತನಿಖಾಧಿಕಾರಿ, ಆದರೆ ಇಷ್ಟು ಗಂಟೆಗೆ ವಾಪಸ್ ಹೋಗಬೇಕು ಅಂತ ನಿರ್ಧಾರ ಮಾಡೋದು ಆರೋಪಿ ಸಿದ್ದರಾಮಯ್ಯವರು. ಅವ್ರು ಏನು ನಿಗದಿ ಮಾಡಿರ್ತಾರೆ ಅದೇ ಸಮಯಕ್ಕೆ ತನಿಖಾಧಿಕಾರಿಗೆ ಅವ್ರನ್ನ ವಾಪಸ್ ಕಳಿಸ್ಕೊಡ್ತಾರೆ. ಇದೆಲ್ಲ ಸಾಕಷ್ಟು ಅನುಮಾನಗಳು ಬರ್ತದೆ. ನಾನು ಈಗಾಗಲೇ ಹೇಳಿದಾಗೆ ಇವೆಲ್ಲವೂ ಕೂಡ ಅವರೇ ನಮಗೆ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳು. ಈ ಎಲ್ಲ ಸಾಕ್ಷ್ಯಗಳು ಇಟ್ಕೊಂಡೆ ನಾವು ಸಿ ಬಿ ಐ ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿರೋದು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥದ್ದು ಏನಾರು ಆಗ್ತಾಯಿತ್ತು ಅಥವಾ ಇದ್ರಲ್ಲಿ ಆಗಲಿಲ್ಲ ಅಂತ ಏನಾದ್ರು ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಸರ್, ನಾನು ಪ್ರಾರಂಭ ಸಾಕಷ್ಟು ಸಲ ಹೇಳಿದ್ದೀನಿ ಸರ್. ಇದೇ ಲೋಕಾಯುಕ್ತ ಸಂಸ್ಥೆಯವರು ಬರೀ 2,000-3,000 ಲಂಚ ತಗೊಂಡ್ರೆ ಅವ್ರನ್ನ ಕೂಡಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಜಾಮೀನು ಸಿಗದ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾರೆ. ಆದರೆ ಇಲ್ಲಿ ಸರ್ಕಾರಿ ಆಸ್ತಿಗಳನ್ನು ಕೋಟ್ಯಾಂತರ ಬೆಲೆ ಇರುವಂಥ ಸರ್ಕಾರಿ ಆಸ್ತಿಗಳನ್ನು ಕಬಳಿಸಿರುವಂಥ ಗಂಭೀರ ಆರೋಪ ಹೊತ್ತಿದ್ದಾರೆ. ಅಂಥವ್ರಿಗೆ ಇದುವರೆಗೂ ಕೂಡ ಸಾಕಷ್ಟು ವಿಚಾರಣೆ ಮಾಡಿದ್ರು ಕೂಡ ಒಬ್ಬ ತಪ್ಪಿತಸ್ಥರನ್ನ ಬಂಧನಕ್ಕೆ ಒಳಪಡಿಸಿಲ್ಲ ಅಥವಾ ಬೇರೆ ಕಾನೂನು ಪ್ರಕರಣ ತಗೊಂಡಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ
ಏನು 50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆ ಆ ನಿವೇಶನ ವಾಪಸ್ ಪಡೆಯುವಂಥ ಅಥವಾ ಅದರ ಬಗ್ಗೆ ಯಾವುದೇ ಪ್ರಕ್ರಿಯೆ ನಡೆದ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಆಗಲಿ ಸರ್ಕಾರಕ್ಕೆ ಒಂದು ವರದಿನೂ ಕೂಡ ಕೊಟ್ಟಿಲ್ಲ. ಏನಾರು ಬಳಸಿದ್ರೆ ಈ ಓದ ಪುಟ ಬಂದ ಪುಟ ಐತೆ ಸಾಕ್ಷ್ಯವನ್ನು ಕರೆಸ್ಕೊಳ್ಳೋದು, ಹೇಳಿಕೆ ವಿಚಾರಣೆ ಮಾಡಿದ್ರೆ ಕಳಿಸೋದು, ಇಷ್ಟು ಬಿಟ್ಟರೆ ಅವ್ರು ಬೇರೆ ಯಾವುದೂ ಗಂಭೀರವಾದಂಥ ಕ್ರಮಗಳು ತಗೊಂಡೇ ಇಲ್ಲ. ಸೊ ಇದೆಲ್ಲ ಗಮನಿಸಿದಾಗ ಗೊತ್ತಾಗುತ್ತೆ ಇದು ತನಿಖಾ ಏನು ಲೋಕಾಯುಕ್ತ ಸಂಸ್ಥೆಯವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಅಂತೇಳಿ. ಈ ಪ್ರಕರಣ ಕೇಂದ್ರೀಕೃತ ಆಗಿರುವಂಥದ್ದೇ CM ಸಿದ್ದರಾಮಯ್ಯ ಅವರು ಪ್ರಭಾವ ಬಳಸಿದ್ದಾರೆ ಅಂತೇಳಿ, ಮತ್ತೆ ತಾವು ತನಿಖೆಯಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೇಗೆ? ಅಲ್ಲ, ಅದಕ್ಕೆ ನಮ್ಮ ಕಣ್ಣಿಗೆ ಕಟ್ತಾ ಇಲ್ಲ ಸರ್. ಈಗಿನ ಸಾಕ್ಷಿ ಏನ್ಬೇಕು? ನಾನು ಕೇಳೋದು, ಒಂದು ಕೋಟ್ಯಾಂತರ ಬೆಲೆಗಳನ್ನು ಸರ್ಕಾರಿ ಆಸ್ತಿಗಳನ್ನ ಕಬಳಿಸುವಂಥ ಗಂಭೀರ ವಿಚಾರದಲ್ಲಿ ಯಾಕೆ ಇವರೊಬ್ಬರು ಇವತ್ತರೆಗೂ ಬಂಧಿಸಿಲ್ಲ? ಹಾಗಾದ್ರೆ ಏನು ತಪ್ಪು ಮಾಡೇ ಅಲ್ವ? ಹಾಗಾದ್ರೆ ಮತ್ತು ಬರೀ 3,000 2,000 ಲಂಚ ಇಸ್ಕೊಂಡ್ರೆ ಯಾಕೆ ನೀವು ತೊಗೊಂಡೋಗಿ ಯಾಕೆ ಬಂಧನಗೊಳಪಡ್ತೀರಾ? ಹಾಗಾದ್ರೆ ನಿಮ್ಮ ಅರ್ಥ ಏನು? ಸಣ್ಣ ಪುಟ್ಟರು ಮಾತ್ರ ನೀವು ಬಂಧಿಸ್ತೀರ, ದೊಡ್ಡ ಇವ್ರನ್ನ ರಕ್ಷಣೆ ಮಾಡ್ತೀರ ಅಂತನಾ? ಸೊ ಅವ್ರ ವರ್ತನೆಗಳನ್ನ ನೀವು ಗಮನಿಸುವ. ಈಗ ಇದುವರೆಗೂ ಏನು ತನಿಖೆ ಮಾಡಿದ್ರೆ ಅವ್ರ ತನಿಖಾ ಪ್ರಕ್ರಿಯೆ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಭಾವಕ್ಕೊಳಗಾಗಿದ್ದಾರೆ ಅಂತ ಖಂಡಿತ ಸರ್. ಈಗ ಅವರು ಅದೇ ಹೇಳೋದಲ್ಲ, ಈಗ ಸಿದ್ದರಾಮಯ್ಯ ವಿಚಾರಣೆಗೊಳಪಡಿಸೋ ಒಂದೇ ಒಂದು ಸಂದರ್ಭ ಸಾಕು ಅವರು ಎಷ್ಟು ಪ್ರಭಾವಕ್ಕೊಳಗಾಗಿದ್ದಾರೆ ಅಂತೇಳಿ. ಒಬ್ಬ ಮುಖ್ಯಮಂತ್ರಿನ ಆರೋಪಿ ಆಗಿದ್ರು ಕೂಡ ಅವ್ರನ್ನ ವಿಚಾರಣೆಗೊಳಪಡಿಸೋ ಸಂಪೂರ್ಣ ಅಧಿಕಾರರು ತನಿಖಾಧಿಕಾರಿಗೆ. ಅವರು ವಿಚಾರಣೆ ಸಮಯ ಮಾತ್ರ ನಿಗದಿ ಮಾಡಿ ಅವ್ರು ಹೋಗುವಂಥ ಸಮಯವನ್ನು ಆರೋಪಿ ನಿಗದಿ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ, ಅದು 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಇಲ್ಲ, ಸರಿಯಾದ ಸಮಯಕ್ಕೆ ಕಳಿಸ್ಕೊಡ್ತಾ ಅಂತಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ಇಡೀ ರಾಜ್ಯ ಜನತೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯನೂ ಕೂಡ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ. ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನು ಹೊರತುಪಡಿಸಿ ಬೇರೆ ಒಂದು ವಿಚಾರಣೆಗಳು, ಈಗ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ದೇವರಾಜ್ ಇರ್ಬೋದು, ಅಥವಾ ಅಧಿಕಾರಿಗಳನ್ನು, ಇದರಲ್ಲಿ ಏನಾದರೂ ತಮಗೆ ಲೋಪದೋಷ ಕಂಡು ಬಂತ ಅಂತ? ಸರ್ ಹೌದು ಸರ್. ಈಗ ಸಂಪೂರ್ಣ ಸರಿಯಾದ ರೀತಿ ವಿಚಾರಣೆ ಮಾಡಿಸಿಲ್ಲ ಅನ್ನೋದಕ್ಕೆ ನಾನು ಮೊನ್ನೆ ಒಂದು ದಾಖಲೆ ಬಿಡುಗಡೆ ಮಾಡಿರೋದು. ಸೊ ಅವರು ಏನು ಹೇಳ್ತಾರೆ, ಈಗ ಸರ್ವೆ ನಂಬರ್ 464 ಏನು ಜಮೀನಿದೆ ಅದು ತವರು ಮನೆಯಿಂದ ಅರ್ಶಿಣ ಕುಂಕುಮ ಹೆಸರಲ್ಲಿ ಕೊಟ್ಟರು ಅಂತ ಹೇಳಿದ್ರು. ಆದರೆ ಬೇರೆ ಜಮೀನು ಕೂಡ, ಅಂದರೆ ಬೇರೆ ಆಸ್ತಿನೂ ಕೂಡ ಕೊಟ್ಟಿದ್ದು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಈಗ ನಮಗೆ ದಾಖಲೆ ಸಿಗಿರೋ ಪ್ರಕಾರ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಕೂಡ ಪಾರ್ವತಿಯರು ದಾನಪಾತ್ರ ಮಾಡಿರೋಂಥದ್ದು. ಈ ದಾಖಲೆ ನಾನು ಬಿಡುಗಡೆ ಮಾಡಿದ್ದೀನಿ. ಅವರ ಎಲ್ಲೂ ಕೂಡ ಸಿದ್ದರಾಮಯ್ಯ ಆಗಲಿ ಅಥವಾ ಅವ್ರ ಮಗ ಯತೀಂದ್ರರಾಗಲಿ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಎಲ್ಲೂ ಕೂಡ ಹೇಳಿಲ್ಲ. ಅವರು ಹೇಳಿಲ್ಲ, ಅವರು ಮಾಹಿತಿ ಕೊಟ್ಟಿಲ್ಲ. ಈಗ ನಮಗೆ ಬಂದರೆ ಮಾಹಿತಿ ಪ್ರಕಾರ ಆ ವಿಚಾರ ಎಲ್ಲೂ ಹೇಳಿಲ್ಲ ಅಂಥೇಳಿ ಇವರು ತನಿಖಾಧಿಕಾರನೇ ಮಾಧ್ಯಮದಲ್ಲಿ ಮಾಹಿತಿ ಕೊಟ್ಟಿರೋದು. ಹಾಗಾಗಿ ಸರಿಗೆ ತನಿಖೆ ಮಾಡಿಲ್ಲ ಅಂತೇಳಿ ಸಾಕಷ್ಟು ಅಂಶಗಳು ಕಂಡು ಬರ್ತಾ ಇದೆ. ಈಗ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂದರೆ ತಮ್ಮ ಹೋರಾಟ ಆಗಿರುತ್ತೆ ಸರ್? ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀನಿ ಸರ್. ಈಗ ವ್ಯತಿರಿಕ್ತ ತೀರ್ಪು ಬಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBI ಕೊಡಿಸ್ಬೇಕು ಅಂತ ಅಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ. ಈಗ ಲೋಕಾಯುಕ್ತದ ತನಿಖೆಯ ವರದಿ ಸಹ ಸಲ್ಲಿಸಿರ್ತಾರೆ, ಅದು ಬಹಿರಂಗ ಆಗಿರುತ್ತೆ. ಆ ವರದಿಯನ್ನು ಆಧರಿಸಿ ನೀಡುವಂಥದ್ದು ಅಥವಾ ಹೇಗೆ ಅಂತ? ಸರ್ ಇಲ್ಲಿ ಅವರು ವರದಿ ಸಲ್ಲಿಸೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಮತ್ತು ನಾನು ಇಲ್ಲಿ ಒಂದು ಮುಖ್ಯವಾಗಿ ಗಮನಕ್ಕೆ ತರೋದೇನೆಂದರೆ, ಯಾವುದೇ ತನಿಖಾ ಸಂಸ್ಥೆ ಯಾವುದೇ ರೀತಿ ವ್ಯತಿರಿಕ್ತ ವರದಿ ಕೊಟ್ಟರು ಕೂಡ ನನ್ನ ಏನು ವಿಚಲಿತ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನನ್ನ ಸಂಪೂರ್ಣ ದಾಖಲಾತಿಗಳು ಲಭ್ಯ ಇದೆ. ಆ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸೊ ಅವರು ಯಾವ ರೀತಿಯ ಅಪರಾಧ ಕೃತ್ಯ ಮಾಡಿರ್ತಾಳೆ ಮನವರಿಕೆ ಮಾಡಿಕೊಟ್ಟು ಅವರು ಶಿಕ್ಷೆಗಳು ಹೊಡಿಸ್ತೀನಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ತಾವು ದೂರು ನೀಡಿದಂಥದ್ದು ವ್ಯತಿರಿಕ್ತವಾಗಿ ಏನಾದರೂ ವರದಿ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರಿಗಳ ವಿರುದ್ಧ ಹೋರಾಟವು ಮುಂದುವರಿಯುತ್ತೆ ಅಂತ? ಖಂಡಿತವಲ್ಲ ಸರ್. ಅಧಿಕಾರಿಗಳು ಆರೋಪನ ರಕ್ಷಣೆ ಮಾಡಿದ್ರೆ ಅವರು ಕೂಡ ಶಿಕ್ಷೆಗಾರರು. ಹಾಗಾಗಿ ನಾನು ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಆ ದಾಖಲೆಗಳನ್ನು ಆಧರಿಸಿ ಅವರು ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡೋ ದುರುದ್ದೇಶದಿಂದ ಸೊ ವ್ಯತಿರಿಕ್ತ ವರದಿಯನ್ನು ಕೊಟ್ಟರೆ ಆ ಅಧಿಕಾರಿ ವಿರುದ್ಧ ಕೂಡ ನಾನು ಕಾನೂನು ಹೋರಾಟನ ಮಾಡೇ ಮಾಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ದೂರುಗಳು ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಅದು ಬಿಟ್ಟು ಅವರು ಆರೋಪಗಳ ಜೊತೆ ಶಾಮೀಲಾಗಿ ಅವರ ಸ್ವಾಯತ್ತ ಆಸಕ್ತಿಗೋಸ್ಕರ ಸುಳ್ಳು ವರದಿಯನ್ನು ಕೊಡುವಂಥದ್ದು ಕೂಡ ಅಪರಾಧ ಕೃತ್ಯ. ಅದು ಸಮಾಜಕ್ಕೆ ಒಂದು ಮಾರಕ. ಅವರದ್ದು ಖಂಡಿತವಲ್ಲ ಹೋರಾಟ ಮುಂದೆ ಹರಿಸ್ತಾರೆ. ಸೊ ತಾವು ದೂರು ನೀಡಿದ ಮೊದಲ ದಿನದ ವಿಶ್ವಾಸಕ್ಕೂ ಈಗ ತೀರ್ಪು ಇವತ್ತಿನ ಕೆಲವೇ ಕ್ಷಣಗಳಲ್ಲಿ ಬರ್ತದೆ, ಇವತ್ತಿನ ವಿಶ್ವಾಸಕ್ಕೂ ಏನು ವ್ಯತ್ಯಾಸ ಆಗಿದೆ? ಯಾಕಂದರೆ ಸಾಕಷ್ಟು ಬೆಳವಣಿಗೆ ಆಯಿತು, ತಮಗೆ ಆಮಿಷಗಳಾಯಿತು, ಬೆದರಿಕೆ ಒಡ್ಡುವಂತಾಯಿತು, ಕುಟುಂಬದವ್ರನ್ನ ಟಾರ್ಗೆಟ್ ಮಾಡಿದ್ದಾಯಿತು, ಇದೆಲ್ಲ ಆದಮೇಲೆ ಇವತ್ತಿನ ವಿಶ್ವಾಸ ಎಷ್ಟು ಮಟ್ಟಿದೆ? ಸರ್ ಪ್ರಾರಂಭದಲ್ಲಿದ್ದಂಥ ವಿಶ್ವಾಸಕ್ಕಿಂತ ಹೆಚ್ಚಿನ ವಿಶ್ವಾಸ ನನಗೆ ಇವಾಗಿದೆ. ಯಾಕಂದರೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಸೊ ಎಲ್ಲ ಬೆಳವಣಿಗೆ ಕೂಡ ನಾನು ಹಂತವಾಗಿ ಜಯಗಳಿಸ್ತಾ ಬರ್ತಾಯಿದ್ದೀನಿ ಮತ್ತು ಸಾಕಷ್ಟು ಸಾಕ್ಷ್ಯಗಳು ಇನ್ನೂ ಸಿಗ್ತಾ ಹೋಗ್ತಾಯಿದೆ. ಹಾಗಾಗಿ ವಿಶ್ವಾಸ ಜಾಸ್ತಿ ಆಗಿದೆ ಹೊರತು ಎಲ್ಲೂ ಕಡಿಮೆ ಆಗಿಲ್ಲ. ಬೆದರಿಕೆ ಆಮಿಷ ಒಡ್ಡೋರು ಕೊನೆಯದಾಗಿ ನಿಲ್ತೀವಿ ಸರ್? ಯಾವುದೇ ಬೆದರಿಕೆ ಆಮಿಷ ಒಡ್ಡರೂ ಕೂಡ ನಾನು ಎದುರಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಾಬೀತಾಗಿದೆ. ಸೊ ಯಾವುದೇ ರೀತಿಯ ಆಮಿಷ ಬೆದರಿಕೆ ಅಥವಾ ಮತ್ತೊಂದು ಏನೇ ಮಾಡಿದ್ರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಾನು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತರ ಶಿಕ್ಷೆ ಕೊಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಬಯಸ್ತೀನಿ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು. ಯಾವುದಕ್ಕೂ ನಾನು ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ನನ್ನ ಹೋರಾಟ ಮುಂದುವರಿತದೆ, ನನಗೆ ಮೊದಲಿಗಿಂತ ಹೆಚ್ಚಿನ ವಿಶ್ವಾಸ ಇದೆ, ಖಂಡಿತವಾಗಿಯೂ ಈ ಪ್ರಕರಣ CBIಗೆ ಹೋಗ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.